ಹಲೋ ಗೈಸ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಕೂಲ್ ಸೆನ್ಸೆ. ಬನ್ನಿ, ಇವತ್ತು ತುಳಸಿ ಸಾಂಗ್ ಬಗ್ಗೆ ತುಂಬ ಮಾತಾಡ್ತಿದ್ರು. ತುಳಸಿ ಸಾಂಗ್ ಸಕ್ಕದಾಗಿದೆ, ರಿವ್ಯೂ ಮಾಡು ಅಂತ. ಬನ್ನಿ ತುಳಸಿ ಸಾಂಗ್ನ ರಿವ್ಯೂ ಮಾಡೋಣ. ಕಮಾನ್, ಲೆಟ್ ಸ್ಟಾರ್ಟ್. ವಾವ್, ಏನು ಟೇಕ್ಸ್ ಗುರು. ಸಿನಿಮಾಟೋಗ್ರಫಿ ಮಸ್ತಾಗಿದೆ. ತೀರಾ ಹುಡುಗಿ ನೇರ ನೋಡಿ ಸಿಗದ ಜಗಕ್ಕೆ ಬರುವೆ, ಏನೋ ತಿರುಳೆ ಕಾಯೋ ಇರುಳೆ, ನೀನು ತಿರುಗಿ ಬರದೆ ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯಗಳು. ತುಳಸಿ ಕೋಮಲವೇ ನೀಲವರ್ಣನ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇ ನೀಲವರ್ಣನ ನಿತ್ಯ ಕಲ್ಯಾಣಿ. ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಉದುರುತ್ತ, ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಉದುರುತ್ತ, ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ, ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ. ಏಳಮ್ಮ ತುಳಸಿ ಏನು ಸೀನ್ ಗುರು. ಕೋಮಲವೇ Goosebumps. ನೀಲವರ್ಣನ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇ ನೀಲವರ್ಣನ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇ ನೀಲವರ್ಣನ ನಿತ್ಯ ಕಲ್ಯಾಣಿ. ಗುರು ಮಸ್ತಾಗಿದೆ. ಸಿನಿಮಾಟೋಗ್ರಫಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನಾನು ಸ್ಟಾರ್ಟಿಂಗ್ ಸಿನಿಮಾಟೋಗ್ರಫಿನ ನೋಡಿ ಕಾನ್ಸೆಪ್ಟ್ ಸಕ್ಕದಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಎಷ್ಟು ಸಸ್ಪೆನ್ಸಿಂಗ್ ಆಗಿದೆ ಅಂದರೆ ಥ್ರಿಲ್ಲಿಂಗ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕ್ಯೂರಿಯಾಸಿಟಿ ಉಂಟು ಮಾಡ್ತಾ ಇದೆ, ನೆಕ್ಸ್ಟ್ ಅನ್ನೋ ಥರ ಸಕ್ಕದಾಗಿದೆ. ಯಾರು ಈ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾನೆ, ಯಾರು ಈ ಮ್ಯೂಸಿಕ್ನ ಕಂಪೋಸ್ ಮಾಡಿದ್ದಾನೆ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ದೇ ಆರ್ ದಿ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಇಂಡಸ್ಟ್ರಿ. ಕನ್ನಡ ಸಾಂಗ್ ಇಂಡಸ್ಟ್ರಿಲಿ ತುಂಬ ದೊಡ್ಡ ಹೆಸರು ಮಾಡ್ತಾರೆ. ಈ ಲೆವೆಲ್ ಮೇಕಿಂಗು ನಾನು ನೋಡೇ ಇರಲಿಲ್ಲ. ಅದು ಆಲ್ಬಮ್ ಸಾಂಗಲ್ಲಿ, ಜಸ್ಟ್ ಸಿಂಪಲ್ ಆಗಿರೋ ಒಂದು ಆಲ್ಬಮ್ ಸಾಂಗಲ್ಲಿ ಈ ಲೆವೆಲ್ ಮೇಕಿಂಗು. ಒಂದೊಂದು ಶಾರ್ಟ್ಸು ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತೊಗೊಂಡು ನಾವು ವಾಲ್ಪೇಪರ್ಗೆ ಹಾಕೋಬೋದು, ಆ ರೇಂಜಲ್ಲಿ ಡೀಟೇಲಿಂಗ್ ಆಗಿದೆ. ಸಕ್ಕದಾಗಿ ಮಾಡಿದ್ದಾರೆ ಸಾಂಗ್ ಮಾತ್ರ. ಆ ಕೃಷ್ಣ ಬಂದಾಗ ಗೂಸ್ ಬಂಪ್ಸೇ ಬಂದ್ಬಿಡ್ತು. ಸ್ಟಾರ್ಟಿಂಗು ಕೃಷ್ಣ ಫೇಸ್ ರಿವೀಲ್ ಆದಾಗ, ಆ ಬೊಟ್ಟಿಟ್ಟಾಗ ಸೀರಿಯಸ್ಲಿ ಗೂಸ್ ಬಂಪ್ಸೇ ಬಂದ್ಬಿಡ್ತು. ಮಸ್ತಾಗಿದೆ ಸಾಂಗ್ ಮಾತ್ರ. ಕಾನ್ಸೆಪ್ಟ್ ಕೂಡ ಸಕ್ಕದಾಗಿದೆ. ನನಗೆ ಮೇಕಿಂಗು ಪ್ರೆಸೆಂಟೇಷನ್ನು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಲೆವೆಲ್ ಆಗಿದೆ. ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಹೊಸಬ್ರನ್ನ ಚಾನ್ಸಸ್ ಕೊಡಬೇಕು ಅಂತ. ಆದರೂ ಎಷ್ಟಿದೆ ವ್ಯೂಸು ಗುರು, ಯಾಕೆ ಎಷ್ಟು ದಿನ ಆಯಿತು? ವ್ಯೂಸ್ ತುಂಬ ಕಡಿಮೆ ಇದೆ ಗುರು. ಈ ಲೆವೆಲ್ ಕಂಟೆಂಟ್ ಕೊಟ್ಟು ಈ ಥರ ಮಾಡಿದ್ರೆ
ನೆಕ್ಸ್ಟ್ ಲೆವೆಲ್ ವ್ಯೂಸ್ ಬರಬೇಕು. ಅದು ಯಾವುದೋ ಜಾತ್ರೆ ಸಾಂಗ್ಸ್ಗೆಲ್ಲ 5 ಮಿಲಿಯನ್ 10 ಮಿಲಿಯನ್ ವ್ಯೂಸು. ದಮ್ ಹೊಡಿಬೇಕು, ಸಿಗರೇಟ್ ಹೊಡಿಬೇಕು, ಚಿಲ್ ಬ್ರೋ ದಮ್ ಹೊಡಿ ಬ್ರೋ ಅಂಥದಕ್ಕೆಲ್ಲ 10 ಮಿಲಿಯನ್ 15 ಮಿಲಿಯನ್ ವ್ಯೂಸು. ಇದು ಯಾವ ಥರ ಮೇಕಿಂಗ್ ಇದೆ, ಯಾವ ಥರ ಪ್ರೆಸೆಂಟೇಷನ್ ಇದೆ, ಯಾವ ಥರ ಸಿನಿಮಾಟೋಗ್ರಫಿ ಇದೆ, ಯಾವ ಥರ BGM ಇದೆ, ಯಾವ ಥರ ಆ್ಯಕ್ಟಿಂಗ್ ಇದೆ, ಯಾವ ಥರ ಮೇಕ್ ಓವರ್ ಇದೆ, ಪ್ರತಿಯೊಂದು 100% ಪರ್ಫೆಕ್ಟ್ ಆಗಿದೆ. ಇಂಥ ಸಾಂಗ್ಸ್ಗೆ ಯಾರು ಸಪೋರ್ಟ್ ಮಾಡಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ಆದರೂ ಯಾರು ಸಪೋರ್ಟ್ ಮಾಡಲ್ಲ, ಎಲ್ಲ ಚಪ್ರಿಗಳಿಗೆ ಸಪೋರ್ಟ್ ಮಾಡಿ. ಕ್ವಾಲಿಟಿ ಕೊಟ್ಟು, ಕಂಟೆಂಟ್ ಕೊಟ್ಟು, ಪ್ರೆಸೆಂಟೇಷನ್ ಕೊಟ್ಟು, ಒಳ್ಳೆ ಮ್ಯೂಸಿಕ್ ಕೊಟ್ಟು ಎಲ್ಲ ಕೊಟ್ಟಿದ್ರು ಅವ್ರಿಗೆ ಯಾರೋ ಬಂದ್ಬಿಟ್ಟು ಟಿಂಗಾ ಟಿಶ ಅಂತ ರ್ಯಾಪ್ ಸಾಂಗ್ ಆಡ್ಬಿಟ್ಟು ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಯಾವುದೋ ಒಂದು ಹಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಚಡ್ಡಿ ಗಿಡ್ಡಿ ಹಾಕ್ಕೊಂಡಿರೋ ಲೇಡೀಸಿಗೆ ತೋರಿಸ್ಬಿಟ್ರೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸು. ಅದೆಲ್ಲ ಇರಲಿ, ಪ್ರೆಸೆಂಟೇಷನ್ ಮಾತ್ರ ಸಕ್ಕತ್ತಾಗಿದೆ. ಎಲ್ಲರೂ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅವ್ರ ವೀಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ಸಾಂಗ್ ರಿವ್ಯೂನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಅವ್ರಿಗೆ ಅಟ್ಲೀಸ್ಟ್ ಅವ್ರು ಮಾಡಿರೋ ಪ್ರೆಸೆಂಟೇಷನ್ಗೆ ಮಿನಿಮಮ್ ಅಂದರೂ 10 to 15 ಬಿಲಿಯನ್ ವ್ಯೂಸ್ ಬರಬೇಕು. ಆ ಕ್ವಾಲಿಟಿಲಿದೆ. ಎಲ್ಲರೂ ದಯವಿಟ್ಟು ನನ್ನ ವೀಡಿಯೋ ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ವ್ಯೂಸ್ ಜಾಸ್ತಿ ಬರ್ಸಿ. ನಿಜವಾಗ್ಲೂ ಡಿಸರ್ವ್ ಮಾಡಲ್ಲ, 7 lakh ವ್ಯೂಸ್ ಅವ್ರು ಡಿಸರ್ವೇ ಮಾಡಲ್ಲ. ಮಿನಿಮಮ್ 15-20 ಮಿಲಿಯನ್ ಓಡಬೇಕು. ದಯವಿಟ್ಟು ಎಲ್ಲರೂ ಅವ್ರ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ ಟ್ಯಾಲೆಂಟ್ಸ್ಗಳನ್ನ ಬೆಳೆಸಿ ಅಂತ ಕೇಳ್ಕೊತಾ ನನ್ನ ಸಾಂಗ್ ರಿವ್ಯೂನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.